ಸರ್ ನಮಸ್ಕಾರ. ನಮಸ್ಕಾರ ಪ್ರವೀಣ್. ಏನು ಸರ್ ಎಲ್ಲಿ ನೋಡಿದ್ರು ನಾವು ವೀಡಿಯೋಗಳಲ್ಲಿ ಬರೀ ಹಾಸನದು ಇಶ್ಯೂನೇ ಬರ್ತಾ ಇದೆ. ಯಾವ ಹಾಸನ್ನು? ಏನು ಇಶ್ಯೂ? ಫೋಟೋಗ್ರಾಫರ್ ಎಲ್ಲ ಹಿಂಗೆ ಪ್ರೀ ವೆಡ್ಡಿಂಗ್ ಎಲ್ಲ ಶೂಟ್ ಮಾಡಿದ್ದಾರೆ ಟೆಂಪಲಲ್ಲಿ. ಅಲ್ಲಿರೋ ಲೋಕಲ್ ಪೀಪಲ್ ಎಲ್ಲ ಬಂದು ಆಲ್ರೆಡಿ ಹೊಡೆದಿದ್ದಾರೆ ಫೋಟೋಗ್ರಾಫರ್ಸು, ಮತ್ತೆ ಹೊಡೆದವರು ಜೈಲಲ್ಲಿದ್ದಾರೆ. ಈ ನ್ಯೂಸ್? ಹೌದು ಸರ್, ಅದೇ ನ್ಯೂಸ್. ಓಕೆ ಸರ್ ಬರ್ತಾನೆ ಇದೆ ಸರ್, ಬೇಜಾನ್ ಬರ್ತಾ ಇದೆ. ಅದ್ರ ಏನಂತ ಬರ್ತಾ ಇದೆ? ಹಿಂಗೆ ಕೆಲವರು ಫೋಟೋಗ್ರಾಫರ್ದು ತಪ್ಪು ಅಂತಾರೆ, ಇನ್ನು ಕೆಲವರು ಲೋಕಲ್ ಪೀಪಲ್ ಆ ಥರ ಕೈ ಮಾಡಿಕೊಡೋದು ತಪ್ಪು. ಓಕೆ, ಜನರಲ್ ಆಗಿ ಒಂದು ವಿಚಾರ ಹೇಳ್ಬಿಡೋಣ. ಹೇಳಿ ಸರ್. ಈಗ ಫೋಟೋಗ್ರಾಫರ್ ಅಲ್ಲಿ ಬಂದಿದ್ದಾರೆ, ಸುಮಾರು ಜನ ಏನು ಹೇಳ್ತಾ ಇದ್ದಾರೆ, ಅವರೇ ಪ್ರವೋಕ್ ಮಾಡಿದ್ರು, ಅವ್ರದ್ದೇ ತಪ್ಪಿದೆ ಅಂತ ಹೇಳ್ತಾರೆ. ಹೌದು, ಯಾರೋ ಒಬ್ಬರು ರಾಜಕಾರಣಿಗಳು ಕೂಡ ಅವ್ರು ಅಲ್ಲಿ ಬಂದು ಜನಗಳ ಮುಂದೆ ಇದೇ ಮಾತನ್ನ ಹೇಳಿದ್ದಾರೆ. ಈಗ ನನ್ನ ಪ್ರಶ್ನೆ ಏನು ಅಂತಂದರೆ, ನಾನೇನಾದರೂ ಪ್ರವೋಕ್ ಮಾಡಿದ್ರೆ ನೀವು ನನಗೆ ಹೊಡೆದು ಬಿಡ್ತೀರಾ? ಹೌದು. ಇದು ಸರಿನಾ? ಈಕ್ವಲ್ ಇದು ಅಂತ ಕೇಳ್ತಾ ಇದ್ದೀನಿ. ಈಕ್ವಲ್ ಇದು? ಇಲ್ಲ. ಸೊ ನಾನು ನಿನ್ನ ಪ್ರವೋಕ್ ಮಾಡ್ಬೋದು, ಹೌದು. ನೀವು ಪ್ರವೋಕ್ ಆಗಬೇಡಿ. ಪ್ರವೋಕ್ ಮಾಡಿರೋರ್ದು ಸರಿ, ಹೊಡೆದವ್ರದ್ದು ಮಾತ್ರ ತಪ್ಪು ಅಂತ ಹೇಳ್ತಾ ಇಲ್ಲ. ಈಕ್ವಲೈಸ್ ಮಾಡಬೇಡಿ. ಪ್ರವೋಕ್ ಮಾಡಿದವ್ರದ್ದು ತಪ್ಪೇ, ಆದರೆ ಹೊಡೆಯೋದು ಅದಕ್ಕಿಂತ ಭಾಳ ದೊಡ್ಡದು. ಈಗ ಪ್ರಶ್ನೆ ಹಿಂಗೆ ಇಟ್ಕೊಳ್ಳೋಣ, ಪ್ರವೋಕ್ ಏನಕ್ಕೆ ಮಾಡ್ದ ಅವನು? ನಿಮ್ಮ ಪ್ರಕಾರ ಫೋಟೋಗ್ರಾಫರೇ ಪ್ರವೋಕ್ ಮಾಡಿಬಿಟ್ರು ಅಂತ ಅನ್ಕೊಳ್ಳೋಣ. ಏನಕ್ಕೆ ಪ್ರವೋಕ್ ಮಾಡಬೇಕು? ದಾರಿಲಿ ಹೋಗೋರು ಹತ್ರ ಹೋಗಿ ಜಗಳಾಡ್ಲಿಕ್ಕಾಗತ್ತಾ? ಪ್ರವೋಕ್ ಮಾಡ್ತಾ ಕೂತ್ಕೊಳ್ಳೋಕೆ ಅವನೇನು ಹುಚ್ಚಾನ? ಇಲ್ಲ ಅಲ್ವಾ? ಏನಾದ್ರು ಒಂದು ಘಟನೆ ನಡೆದಿರ್ಬೇಕಲ್ಲ. ಹೌದು. ಆ ವಿಡಿಯೋದಲ್ಲಿ ನೀವು ಗಮನಿಸಿದ್ದೀರಾ? ಫೋಟೋಗ್ರಾಫರ್ ಏನು ಹೇಳ್ತಾ ಇದ್ದಾರೆ? ಮುಟ್ಟಿಗಿಟ್ಟಿ ಎಲ್ಲ ಮಾತಾಡ್ಸ್ಬೇಡಮ್ಮ, ಏನೇ ಇದ್ರೂ ನೀಟಾಗಿ ಬಾಯಲ್ಲಿ ಮಾತಾಡು, ಈ ಟೋನಲ್ಲೇ ಮಾತಾಡಿದ್ರು. ಕರೆಕ್ಟ್ ಅಲ್ವಾ? ಟೋನ್ ರಾಂಗ್ ಇರ್ಬೋದು, ಆದ್ರೆ ಏನೋ ಒಂದು ನಡೆದಿದೆ ಈ ಟೋನ್ ಬರೋದಕ್ಕೆ. ಏನ್ ನಡೆದಿದೆ? ತಲೆಗೆ ಒಡೆದು ಮಾತಾಡ್ಸಿದ್ದಾರೆ ಅಲ್ವಾ? ಯಾರಾದರೂ ಆಗಲಿ, ನೀವು ಯಾವುದೇ ದೇಶಕ್ಕೆ ಹೋಗ್ರಿ, ಫರ್ಗೆಟ್ ಅಬೌಟ್ ಹಾಸನ್, ಬೆಂಗಳೂರು, ಬೆಳಗಾಂ ಬಿಟ್ಬಿಡಿ, ಬೇರೆ ದೇಶಕ್ಕೆ ಹೋಗಿ ಮುಟ್ಟಿ ಮಾತನಾಡಿಸೋ ಕಲ್ಚರನ್ನ ಯಾರಾದರೂ ಒಪ್ಕೊಳ್ತಾರ? ಫೋಟೋಗ್ರಾಫರೇ ತಪ್ಪಂತ ಅನ್ಕೊಳ್ಳೋಣ, ಆದರೆ ಅದಕ್ಕೊಂದು ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಹಕ್ಕುಗಳನ್ನ ಕೊಟ್ಟಿದೆ ಪ್ರತಿಯೊಬ್ಬರಿಗೂ. ಹಾಗಾಗಿ ಈ ಹಕ್ಕುಗಳ ಬಗ್ಗೆ ಜಾಗೃತಿ ಇರುವ ಯಾವುದೇ ಮನುಷ್ಯರು ಈ ತರ ತಪ್ಪು ಕೆಲಸಗಳನ್ನ, ಒಂದು ಡೆವೋಷನಲ್ ಪ್ಲೇಸ್ನ ನಾವು ಒಂದು ಎಮೋಷನಲ್ ಆಗಿ ತೋರಿಸಿದ್ರೆ ಅದು ಚೆನ್ನಾಗಿರಲ್ಲ. ಡಿವೋಷನಲ್ ಪ್ಲೇಸ್ನ ಎಮೋಷನಲ್ ಆಗಿ ಅದೇ ಈ ತರ ರೊಮ್ಯಾಂಟಿಕ್ ಫೋಟೋಸ್ ಇದು ಮಾಡೋದು, ಆ ಥರ ಇದು ಮಾಡೋದು ಅದು ಸಾಧ್ಯನೇ ಇಲ್ಲ. ನನಗೆ ಗೊತ್ತಿಲ್ಲ ಆ ಥರ ಮಾಡೋದು ತಪ್ಪು ಅಂತ ಇದೆ. ನಮ್ಮ ಫೋಟೋಗ್ರಾಫರ್ಸ್ ಯಾರು ಅದು ಮಾಡಲ್ಲ ಅಂತ ನನ್ನ ನಂಬಿಕೆ ಇದೆ. ಒಂದ್ ವೇಳೆ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ, ಮಾಡಿದ್ರೆ ಅದು ಪ್ರೂಫ್ ಸಮೇತ ತೋರಿಸಿ ಅಕ್ಷಮ್ಯ ಅಪರಾಧ ಅಂತ ಒಪ್ಕೊಳ್ಳೋಣ. ಯಾಕಂದ್ರೆ ಒಬ್ಬ ಫೋಟೋಗ್ರಾಫರ್, ರಿಯಲ್ ಫೋಟೋಗ್ರಾಫರ್, ದೇವಸ್ಥಾನ ಅಂತ ಬ್ಯಾಕ್ ಗ್ರೌಂಡ್ ಮುಂದೆಗೆ ಒಂದು ಸ್ಯಾರಿ ಮತ್ತೆ ಪಂಚೆ ಉಟ್ಕೊಂಡು ಆ ಒಂದು ಭಕ್ತಿ ಭಾವನೆಯಿಂದ ಫೀಲ್ ಬರುವಂತ ಫೋಟೋಸ್ ತೆಗಿತಾನೆ ಹೊರತು ಖಂಡಿತವಾಗ್ಲೂ ಮಿಡ್ಡಿ ಹಾಕೊಂಡು ಬನ್ರಿ, ಎತ್ಕೊಡಿ, ಸುತ್ತಾಡಿ ಇಲ್ಲಿ ಅಂತ ಹೇಳಲ್ಲ. ಯಾಕಂದ್ರೆ ಆ ಬ್ಯಾಕ್ ಗ್ರೌಂಡ್ಗೂ ಆ ಸಬ್ಜೆಕ್ಟ್ಗೂ ಸಂಬಂಧನೇ ಇರಲ್ಲ. ನಾವು ಫೋಟೋಗ್ರಾಫರ್ಸ್ ಯಾರೇ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ಗೆ ಸಂಬಂಧಪಡೋ ಕಾಸ್ಟ್ಯೂಮ್ಸ್ಗಳನ್ನ ಹಾಕ್ಸ್ತೀವಿ, ಬ್ಯಾಕ್ ಗ್ರೌಂಡ್ಗೆ ಸಂಬಂಧಪಟ್ಟಂತ ಫೋಸ್ಗಳನ್ನೇ ಕೊಡ್ತೀವಿ. ಸೊ ಇದ್ರ ವಿರುದ್ಧವಾಗಿದೆ ಅಂದ್ರೆ ಖಂಡಿತ ಆಭಾಸ ಅನ್ಸುತ್ತೆ. ಅದ್ರ ಮಾಡ್ತಾ ಇದ್ದಾರೆ ಯಾರಾದ್ರು ಅಂತಂದ್ರೆ ದಯವಿಟ್ಟು ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಇನ್ನೊಂದು, ಅಲ್ಲಿ ಟೆಂಪಲ್ ಪರ್ಮಿಷನ್ ತಗೊಂಡಿದಾರ ನಮ್ಮವರು ಫೋಟೋಗ್ರಾಫರ್ಸ್? ಇವಾಗ ದಾರಿಲಿ ಹೋಗ್ತಾ ಇರ್ತೀವಿ, ಒಂದು ಜಾಗಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಅದನ್ನು ದಾಟಿ ಪರ್ಮಿಷನ್ ತಗೊಳ್ದೇನೆ ಇವರು ಆ ಕೆಲಸ ಮಾಡಿದ್ದಾರೆ ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆ ಅಂತಾನೆ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ಅಲ್ಲಿ ಪರ್ಮಿಷನ್ ತಗೊಂಡ್ಬೇಕಿತ್ತು, ತಗೊಂಡಿಲ್ಲ. ಹಾಗಾಗಿ ಇವ್ರು ಮಾಡ್ತಾ ಇರೋದು ಬಹಳ ದೊಡ್ಡ ತಪ್ಪು ಅಂತ. ಅಲ್ಲೂ ಕೂಡ ಇವರಿಗೆ ಶಿಕ್ಷೆ ಕೊಡ್ಬೇಕಾಗಿರೋದು ಲೋಕಲ್ ಪೀಪಲ್ಲು ಅಲ್ಲ, ಅಥವಾ ಯಾವ್ದೋ ಇರುವ ಸಂಘ ಸಂಸ್ಥೆಗಳೂ ಅಲ್ಲ, ಅದನ್ನ ರಕ್ಷಣೆ ಮಾಡುವಂತವ್ರು ಕೆಲಸನೂ ಅಲ್ಲ. ಅಲ್ಲೂ ಕೂಡ ಬರೋದು ಕಾನೂನೇ. ಕಾನೂನು ಯಾರಿಗೆ ಒಂದು ಪರ್ಮಿಷನ್ ಕೊಟ್ಟಿದೆ ಅವರಷ್ಟೇ ಬಂದು ಅದಕ್ಕೆ ಆಕ್ಷನ್ ತಗೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಒಬ್ಬ ಫೋಟೋಗ್ರಾಫರ್ ಬಹುಶಃ ಅವನೇ ತಪ್ಪು ಮಾಡಿದಾನೆ ಅಂತ ಅನ್ಕೊಳ್ಳೋಣ, ಇಡೀ ಫೋಟೋಗ್ರಫಿ ಕಮ್ಯುನಿಟಿ ಬಗ್ಗೆ ಯಾಕೆ ಮಾತಾಡೋದು? ಈಗ ಹಂಗೆ ಸರ್ ಅಂತ ಇರೋದು, ಫೋಟೋಗ್ರಾಫರ್ ಅಂತಾನೆ ಎಲ್ಲ ಬರುತ್ತೆ. ಫೋಟೋಗ್ರಾಫರ್ಸು ಬಂದು ಹಾಳು ಮಾಡಿಬಿಟ್ರು ಹಾಗೆ ಹೇಗೆ ಅಂತ ನಿಮಗೊಂದು ಮಾಹಿತಿ ಮಾತು ಹೇಳೋರ್ಗೆ ಇಡೀ ಪ್ರಪಂಚಕ್ಕೆ ಒಂದು ಜಾಗನ ಪರಿಚಯ ಮಾಡುವಂಥದ್ದು ಯಾರ ಕೈಲಾರು ಆ ಶಕ್ತಿ ಇದೆ ಅಂದ್ರೆ ಅದ್ರಲ್ಲಿ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿರೋನಾಗಷ್ಟೇ ಸಾಧ್ಯ ಇದೆ. ಇದನ್ನ ಹೇಳ್ತಾರೋ ನಾನು ಒಬ್ಬ ಫೋಟೋಗ್ರಾಫರ್, ವಿಡಿಯೋ ಮಾಡ್ತಾರೋ ನೀವು ಕೂಡ ಫೋಟೋಗ್ರಾಫರ್. ಹಾಗಾಗಿ ಪ್ರಪಂಚಕ್ಕೆ ಕಣ್ಣಿಗೆ ಕಾಣಿಸೋ ಹಾಗೆ ವಿಚಾರಗಳನ್ನ ತಿಳಿಸೋ ಕೆಲಸನೇ ಫೋಟೋಗ್ರಾಫರ್ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಕೆಲಸನ ಅದು ಯಾವುದೋ ಒಬ್ಬ ಮಾಡಿದ. ಈ ಇನ್ಸಿಡೆಂಟ್ ತೆಗೆದು ಬಿಡೋಣ, ಯಾರೋ ನಿಜವಾಗ್ಲೂ
ಕ್ಯಾಮ್ರಾ ಹಿಡ್ಕೊಂಡು ಹೋಗಿರೋರು ವಿಚಿತ್ರವಾಗಿ ವರ್ತನೆ ಮಾಡಿ ಆ ಒಂದು ದೇವಸ್ಥಾನದ ಹೌದು ಸೌಂದರ್ಯನ ಹಾಳು ಮಾಡ್ತಾ ಇದ್ದಾನೆ ಅಂತಾನೆ ಅನ್ಕೊಳ್ಳೋಣ. ಹೌದು ಹೌದು ಆ ಫೋಟೋಗ್ರಾಫರ್ ಬಗ್ಗೆ ಮಾತನಾಡಿ. ಹೌದು ಫೋಟೋಗ್ರಫಿ ಕಮ್ಯುನಿಟಿ ಬಗ್ಗೆನೇ ಮಾತಾಡ್ಬಿಟ್ರೆ ನಮಗೆ ಇದೇ ಧರ್ಮ ಅಲ್ವಾ? ಹೌದು, ನಮ್ಮ ಧರ್ಮನೇ ಫೋಟೋಗ್ರಫಿ. ನಾವು ಫೋಟೋಗ್ರಫಿಯಿಂದ ಬದುಕ್ತಾ ಇದ್ದೀವಿ. ಕಾನೂನು ಬಾಹಿರ ಚಟುವಟಿಕೆ ಯಾರೇ ಮಾಡಿದ್ರು FIR ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬನ್ನಿ. ನಮ್ಮ ದೇಶದಲ್ಲಿ ಕಾನೂನು ಭಾಳ ಸ್ಟ್ರಾಂಗ್ ಆಗಿದೆ. ಹೌದು. ಹಾಗಾಗಿ ಯಾರ ಒತ್ತಡ ಕೂಡ ಯಾರ ಮೇಲೂ ಹೇರ್ಲಿಕ್ಕೆ ಆಗೋದಿಲ್ಲ. ಸಾಕ್ಷಿ ಏನಿದೆ ಅದ್ರ ಪ್ರಕಾರ ನಡೆಯುತ್ತೆ. ಅಂತ ತಪ್ಪು ಯಾರೇ ಮಾಡಿರ್ಬೋದು, ವಿಚಾರಣೆ ಹಂತದಲ್ಲಿದೆ. ದಯವಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮದೇ ತಪ್ಪು ಅವ್ರದೇ ತಪ್ಪು ಅದನ್ನೆಲ್ಲ ಚರ್ಚೆ ಮಾಡೋದ್ರ ಬದಲು ವಿಚಾರಣಾ ಹಂತದಲ್ಲಿ ಇರುವಾಗ ಇನ್ನು ಮುಂದೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ? ಈಗ ಅಲ್ಲಿ ಪರ್ಮಿಷನ್ಗೆ 5,000 ಏನೋ ಪೇ ಮಾಡ್ಬೇಕಂತ ಈಗ ಫಿಕ್ಸ್ ಮಾಡಿದ್ದಾರೆ 4 ಅವರ್ಗೆ ಅಂತ. ಮೊದಲು ಇರಲಿಲ್ಲ. ಹೌದು, ಈಗ ಬಂದಿದ್ಯಾ? ಹೌದು. ಸೊ ಈಗ ಯಾರಿಗೆ ಲಾಭ, ಯಾರಿಗೆ ಲಾಸ್? ಟೆಂಪಲ್ಗೆ ಲಾಭ, ಟೆಂಪಲ್ಗೆ ಲಾಭ ಲಾಭ. ಹೌದು. ಆಯ್ತು. ಯಾರಿಗೆ ಲಾಸ್ ಗೊತ್ತಾ? ಫೋಟೋಗ್ರಾಫರ್ಗೂ ಲಾಸ್ ಇಲ್ಲ. ತುಂಬಾ ಜನ ಅನ್ಕೊಂಡಿದ್ದಾರೆ ಫೋಟೋಗ್ರಾಫರ್ ಲಾಸ್ ಅಂತ. ಫೋಟೋಗ್ರಾಫರ್ ಪೇ ಮಾಡ್ತಾರೆ 5,000 ರೂಪಾಯಿ. ಇಲ್ಲ, ಕಸ್ಟಮರ್ಸ್ ಪೇ ಮಾಡ್ತಾರೆ. ಕಸ್ಟಮರ್ ಪೇ ಮಾಡ್ತಾರೆ. ಮಾಡಿ ಇನ್ನು ಮುಂದೆ ಆ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಗಾರ್ಡ್ ನೀಡಿ. ಹೌದು. ಎಲ್ಲಿ ಫೋಟೋಗ್ರಫಿ ಮಾಡಬಾರ್ದು, ಎಲ್ಲಿ ಮಾಡಬೇಕು ಹೇಳಿ. ಒಂದ್ ವೇಳೆ ಫೋಟೋಗ್ರಾಫರ್ಗೆ ತುಂಬಾ ರಿಸ್ಟ್ರಿಕ್ಷನ್ಸ್ಗಳಿದೆ, 5,000 ಕೊಟ್ಟರು ಅಂತ ಅನ್ಸಿದ್ರೆ ಫೋಟೋಗ್ರಾಫರ್ ಬಂದು ಫೋಟೋ ತೆಗಿತಾರಾ? ತೆಗಿಯಲ್ಲ. ಹೌದು. ಫೋಟೋಗ್ರಾಫರ್ಗೆ ತನ್ನದೇ ಆದಂಥ ಒಂದು ಶೈಲಿ, ಒಂದೊಂದು ಟ್ರೈನಿಂಗ್ ಇರುತ್ತೆ, ಒಂದು ಡಿಸಿಪ್ಲಿನ್ ಇದ್ದೇ ಇರುತ್ತೆ. ನೀವು ಎಲ್ಲರೂ ಬ್ಲೇಮ್ ಮಾಡ್ತಾ ಇರೋ ವಿಚಾರದಲ್ಲಿ ಏಕಾಏಕಿ ವಿಡಿಯೋ ನೋಡಿದ ತಕ್ಷಣ ಅನ್ಸುತ್ತೆ. ಬಟ್ ಆ ರಿಯಾಕ್ಷನ್ಗೂ ಮುಂಚೆ ಒಂದು ಆಕ್ಷನ್ ನಡೆದಿರ್ಬೇಕಲ್ಲ. ಫೋಟೋಗ್ರಾಫರ್ ಏನೋ ಬೇರೆ ಗ್ರಹದಿಂದ ಬಂದಿರತಕ್ಕಂಥ ದೇವತಾ ಮನುಷ್ಯನ, ಅವನೊಬ್ಬ ಫೋಟೋಗ್ರಾಫರ್ ಒಬ್ಬ ಮನುಷ್ಯನೇ ಅಲ್ವಾ? ಸಹಜವಾಗಿ ತಲೆ ಮೇಲೆ ಹೊಡೆದು ಮಾತನಾಡುವಂಥವ್ರಿಗೆ ಸಹಜವಾದ ಕೋಪ, ಆತಂಕ ಎಲ್ಲ ಬರುತ್ತೆ. ಅವ್ರ ಬಾಯಿನಲ್ಲಿ ಭಾಳ ನೀವು ಫೋಟೋಗ್ರಾಫರು, ನೀವು ಕೈ ಕಟ್ಕೊಂಡೇ ಮಾತಾಡಬೇಕು, ಡಿಸಿಪ್ಲಿನಾಗೆ ಮಾತಾಡಬೇಕು ಅಂದರೆ ಸಾಧ್ಯ ಇಲ್ಲ. ಆ ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಆ ಆಪೋಸಿಟ್ ವ್ಯಕ್ತಿ ಯಾವ ರೀತಿ ನಡ್ಕೊಂಡಿರ್ತಾರೋ ಅದಕ್ಕೆ ತಕ್ಕಂತೆ ಫೋಟೋಗ್ರಾಫರ್ಸ್ ಕೂಡ ನಡ್ಕೊಂಡಿರ್ತಾರೆ. ಇಲ್ಲಿ ತಪ್ಪು ಯಾರ್ದು ಸರಿ ಯಾರ್ದು ಅನ್ನೋದು ಹುಡುಕದೇ ಬೇಡ. ಮೇಲ್ನೋಟಕ್ಕೆ ಹೊಡೆದಾಟ ಖಂಡಿತವಾಗ್ಲೂ ಸೊಲ್ಯೂಷನ್ ಕೊಡಲ್ಲ. ನಮಗೆ ಹುಟ್ಟಿದ ಮಕ್ಕಳನ್ನೇ ನಾವು ಮುಟ್ಲಿಕ್ಕೆ ಕಾನೂನು ಎಚ್ಚರಿಕೆ ಗಂಟೆ ಕೊಡುತ್ತೆ. ಇನ್ನು ಯಾರ್ದೋ ಮೈ ಮೇಲೆ ಕೈ ಅಷ್ಟು ಸಲೀಸಾಗಿ ಹೊಡಿತಾನೆ ಮನುಷ್ಯ ಅಂತಂದ್ರೆ ಅದು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇವರು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಕೈ ಮಾಡ್ದಂಗೆ ಆಯ್ತಪ್ಪ, ನಾನೇ ಹೇಳ್ತಾ ಇದ್ದೀನಿ, ಫೋಟೋಗ್ರಾಫರ್ ನಾನೇ ದುರಂಕಾರದಿಂದ ಮಾತಾಡ್ಬಿಟ್ಟಿದ್ದೀನಿ. ನೀವೇನ್ ಮಾಡ್ಬೇಕು? ಪ್ರಜ್ಞಾವಂತರಾದವರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಇವರು ಪ್ರಜ್ಞೆ ಇಲ್ದಂತೆ ನಡ್ಕೊಳ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಅಂತೇಳಿ ಮಾಡ್ತಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೆ, ಪೊಲೀಸ್ ಅವರು ಲಾಠಿಯಲ್ಲಿ ಹೊಡೆದು ನಮ್ಮ ಫೋಟೋಗ್ರಾಫರ್ನ ಕರ್ಕೊಂಡು ಹೋಗಿದ್ದಿದ್ರೆ ಒಂದು ವೇಳೆ ಆವಾಗ ಇಷ್ಟು ಚರ್ಚೆ ಆಗ್ತಾ ಇರಲಿಲ್ಲ. ಕಾನೂನು ಯಾರು ತಗೊಳ್ಬೇಕು ಕೈಗೆ, ಅವ್ರು ತಗೊಳ್ದೇನೆ ಇವ್ರು ತಗೊಂಡಿರೋ ಕಾರಣ ಇದಿಷ್ಟು ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಆಮೇಲೆ ಅದಕ್ಕೆ ಆ ಹುಡುಗ ಯಾವುದೋ ಒಂದು ಸಂಘಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆಗಿರೋದ್ರಿಂದ ಅವರೆಲ್ಲರೂ ಬಂದಿದ್ದಾರೆ. ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಾವು ಕೂಡ ಹಿಂದೂಗಳು. ಈಗ ಹೀರೋ ಆಗ್ತಾರೆ ಯಾರು? ಈಗ ಹೀರೋಗಳು ನಾನು ಅದನ್ನೇ ಹೇಳಕ್ ಬಂದೆ. ಈಗ ಅವ್ರನ್ನೆಲ್ಲ ಒಂದು ಇಲ್ಲಾಂದ್ರೆ ನಮ್ಮ ಫೋಟೋಗ್ರಾಫರ್ಸ ಯಾರು ಅಂತ ಈಗ ಹೀರೋಗಳು ಯಾರು? ಈ ಸಮಸ್ಯೆನೆಲ್ಲ ಚೆನ್ನಾಗಿ ಬೆರೆಸಿ ಅದರಲ್ಲಿ ಗೊಬ್ಬರ ಮಾಡ್ಕೊಂಡು ಅದಕ್ಕೆ ಬೆಳೆಯೋರು ಒಬ್ಬರ ಇಬ್ರು ಅಷ್ಟೇ. ಓಡಿಸ್ಕೊಂಡವನು ಹಾಸ್ಪಿಟ್ಲಲ್ಲಿ ಇದ್ದಾನೆ. ಇನ್ನೊಬ್ಬ ಫೋಟೋಗ್ರಾಫರು ತನ್ನ ಮದುವೆನೋ ಇನ್ನೊಂದು ಮದುವೆ ಮತ್ತೆ ಮಾಡ್ಕೋಬೇಕಾಗಿತ್ತು. ಇವಾಗ ಅವ್ರುಗಳು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೇನೆ ಅವರು ಪಾಪ ಗೊಂದಲದ ಗೂಡಿನಲ್ಲಿ ಬದುಕ್ತಾ ಇದ್ದಾರೆ. ಹೊಡೆದವನು ಜೈಲಿನಲ್ಲಿ ಇದ್ದಾನೆ. ಆದ್ರೆ ಹೀರೋಗಳಾಗ್ತಿರೋದು ಬಹಳ ಕಮ್ಮಿ ಜನ. ಅವ್ರ ಹಿಂದೆ ಸುಮಾರು ಜನ ಹುಡುಗರು, ಪುಟಾಣಿ ಹುಡುಗರುಗಳು ನೋಡಿದೀನಿ. ಒಂದು 20 ವರ್ಷದ ಹುಡುಗರೆಲ್ಲ ಬಂದಿದ್ದಾರೆ. ನನ್ನ ಒಂದೇ ಒಂದು ಸಿಂಪಲ್ ಪ್ರಶ್ನೆ ಪ್ರವೀಣ್, ನಡೆದ ಘಟನೆ ಬಗ್ಗೆ ಎಲ್ರಿಗೂ ಬೇಜಾರಿದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಆ ಪಾಪ ವ್ಯಕ್ತಿಯನ್ನು ಹೊಡೆದಿದ್ದಾನಲ್ಲ ಅವನು ಏನು ಹ್ಯಾಬಿಚುವಲ್ ಅಫೆಂಡರ್ ಅಂತ ಅನ್ಸಲ್ಲ. ಅಂದ್ರೆ ಒಬ್ಬ ರೌಡಿ ಅಥವಾ ನಿರಂತರ ಇದೇ ತರ ಮಾತನಾಡ್ತಾನೆ ಅನ್ನೋ ವ್ಯಕ್ತಿನೂ ನನಗೆ ಅನ್ಸಲ್ಲ. ಏನೋ ಒಂದು ಇನ್ಸಿಡೆಂಟ್ ಮಾತಿಗೆ ಬಂದುಬಿಟ್ಟಿದೆ. ಪಾಪ ಆ ವ್ಯಕ್ತಿಗೂ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಆಯ್ತಾ? ಆ ವ್ಯಕ್ತಿ ಈಗ ಜೈಲಲ್ಲಿ ಇದ್ದಾನೆ. ನಿಜವಾಗ್ಲೂ ಅವ್ರ ಬಗ್ಗೆನೂ ಬೇಜಾರಿದೆ ನನಗೆ. ಆದ್ರೆ ಈ ಸನ್ನಿವೇಶನ ಬಳಸ್ಕೊಂಡು ಹೀರೋ ಆಗಕ್ಕೆ ಕೊಡ್ತಾ ಇದ್ದಾರಲ್ಲ, ಅವ್ರ ಬಾಯಿನಲ್ಲಿ ಎಲ್ಲರೂ ಒಂದು ಕಡೆ ನನ್ನ ಸಂಘದಲ್ಲಿ ಇರುವಂತಹ ನಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ಇರುವ ಹುಡುಗ ಹೊಡಿಬಾರ್ದಾಗಿತ್ತು,
ಆದರೆ ಹೊಡೆದು ಬಿಟ್ಟ ಅದೊಂದು ಬಿಟ್ಟು ಇನ್ನು ಮಾಡಿದ್ದೆಲ್ಲ ಕರೆಕ್ಟ್ ಆಗಿದೆ ರೀ, ಏನ್ರಿ ತಪ್ಪು ಅಂತ ಕೇಳಿದಿದ್ರೆ ನಾವು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಿದ್ದಲ್ವಾ, ಫೋಟೋಗ್ರಾಫರ್ಸ್ ನಾವು ಅವ್ರ ಜೊತೆ ಬಂದ್ಬಿಡ್ತಾ ಇದ್ವಿ. ಸರ್ ಹೌದು ಸರ್, ನಿಮ್ಮ ಜೊತೆ ನಾವು ಇರ್ತೀವಿ ನಿಮ್ ಮುಂದೆ ಅಂತ ಹೇಳಿ ಆ ಒಂದು ಜಾಗದ ಸೌಂದರ್ಯನ ಕಾಪಾಡೋದಕ್ಕೆ ನಾವು ಕೂಡ ಕೈ ಹಾಕ್ತಾ ಇದ್ವಿ, ಇವಾಗ್ಲೂ ಹಾಕ್ತೀವಿ, ಕರೀದೇ ಹೋದ್ರು ನಾವು ಮಾಡ್ತೀವಿ. ಹಾಗಾಗಿ ನನ್ನ ಬೇಜಾರೇನು ಅಂತಂದ್ರೆ, ದಯವಿಟ್ಟು ಆರ್ಗನೈಸೇಷನ್ಸ್ನಲ್ಲಿ ಕೆಲಸ ಮಾಡುವ ಪುಟಾಣಿ ಹುಡುಗರು ಮಕ್ಕಳೆಲ್ಲ ಇದ್ದಾರೆ, ಈ ಒಂದು ಉದಾಹರಣೆ ಅವರು ತಗೊಳ್ಬೇಕು. ಹೊಡೆಯೋದು ಕಾನೂನು ಬಾಹಿರ, ಆಮೇಲೆ ಹೊಡೆದವರು ಜೈಲಿನಲ್ಲಿ ಇರ್ತಾರೆ, FIR ಆದ್ಮೇಲೆ ಅವ್ರನ್ನ ಒಂಥರ ನೋಡೋ ರೀತಿ ಬೇರೆ ಇರ್ತದೆ. ಇದನ್ನೆಲ್ಲ ಮಕ್ಕಳು, ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಇರೋ ಮಕ್ಕಳಿಗೆ ದಯವಿಟ್ಟು ಪಾಠ ಮಾಡಿ, ಇಂತಹದ್ದು ರಿಪಿಟೇಷನ್ಸ್ ಆಗ್ಬಾರ್ದು. ಹೊಡೆದಿದ್ದನ್ನ ದಯವಿಟ್ಟು ಸಮರ್ಥಿಸ್ಕೊಳ್ಬೇಡಿ. ತಪ್ಪು ಯಾರದೇ ಆಗಿರ್ಬೋದು, ಫೋಟೋಗ್ರಾಫರ್ದೇ ಆಗಿರ್ಬೋದು ಅಥವಾ ಹುಡುಗಂದೇ ಆಗಿರ್ಬೋದು, ಹೊಡೆದು ಬುದ್ಧಿ ಕಲಿಸ್ತೀನಿ ಅನ್ನೋ ಏನಾದ್ರೂ ನಿಮ್ಮ ತಲೆಯಲ್ಲಿ ಇದ್ರೆ ಈ ದೇಶದಲ್ಲಿ ಅದು ಕೆಲ್ಸಕ್ಕೆ ಬರೋದಿಲ್ಲ. ಈ ದೇಶದಲ್ಲಿ ನಿಮ್ಮನ್ನ ನೋಡೋದು ಒಬ್ಬ ಟೆರರಿಸ್ಟ್ ಆಗಿ ನೋಡ್ತಾರೆ, ಉಗ್ರಗಾಮಿ ಅನ್ನೋ ತರ ನೋಡ್ತಾರೆ, ಎಕ್ಸ್ಟ್ರೀಮಿಸ್ಟ್ ಆಗಿ ನೋಡ್ತಾರೆ ವಿನಃ ಈ ಧರ್ಮ ರಕ್ಷಣೆಗೆ ನಿಂತಿರುವ ವ್ಯಕ್ತಿ ಅಂತ ಅನ್ಸೋದಿಲ್ಲ, ದೇಶ ರಕ್ಷಣೆಗೋಸ್ಕರ ನಿಂತಿರೋ ವ್ಯಕ್ತಿ ಅಂತ ಅನ್ಸೋದಿಲ್ಲ. ಕಾರಣ ಏನು ಅಂದರೆ ಈ ದೇಶ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸಂವಿಧಾನ ಇಸ್ ಕಿಂಗ್. ಆ ಕಿಂಗಿಗಿಂತ ಇನ್ನೊಂದು ದೊಡ್ಡ ಕಿಂಗ್ ಆಗೋಕ್ಕೆ ಸಂವಿಧಾನ ಬಿಡೋದಿಲ್ಲ. ಹಾಗಾಗಿ ದಯವಿಟ್ಟು ಇದಕ್ಕೊಂದು ಅಂತಿಮವಾಗಿ ಒಂದು ಎಳೆಯನ್ನ ಮುಗಿಸೋಣ. ಇದು ಅವ್ರು ಸರಿ ನಾವು ಸರಿ, ಫೋಟೋಗ್ರಫಿ ಕಮ್ಯುನಿಟಿಗೆ ಬೈಯೋದು. ಒಬ್ಬ ಅರ್ಚಕ ತಪ್ಪು ಮಾಡ್ತಾನ್ರಿ, ಯಾರೋ ನಾಸಿಕಲ್ಲಿ ಒಬ್ಬ ಆಸ್ಟ್ರಾಲಜರ್, ನಿಮ್ ಕತೆ ನೋಡಿರ್ಬೇಕು, ನೋಡಿದೀರಾ? ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದಾನೆ. ಇವತ್ತು ನಾವು ಅರ್ಚಕರು ಎಲ್ಲರೂ, ಆಸ್ಟ್ರಾಲಜರ್ ಎಲ್ಲರೂ ನನ್ನ ಮಕ್ಕಳು ಅಂತ ಹೇಳಕ್ಕಾಗತ್ತಾ? ಬಳಸ್ತೀವ ನಾವು ಭಾಷೆ? ಹಂಗಿಲ್ಲ, ಯಾರೋ ಒಬ್ರು ಮಾಡಿದ ತಪ್ಪು. ಈಗ ಅವ್ರನ್ನ ನಮ್ಮ ಹಿಂದೂ ಗಳಾಗಿ ನೋಡೋದಾದ್ರೆ ಈ ಹಿಂದೂಗಳೆಲ್ಲ ಇಂಥವ್ರೆ ಅಂತ ಜನರಲ್ ಆಗಿ ಮಾತಾಡ್ಬೋದಾ? ತಪ್ಪಲ್ವಾ ಅದು? ಸೊ ಒಬ್ಬ ಆಸ್ಟ್ರಾಲಜರ್, ನಾಸಿಕ್ ಆಸ್ಟ್ರಾಲಜರ್ ನೋಡಿದ್ರೆ ನಮಗೆ ಅಸಹ್ಯ ಆಗ್ತದೆ, ಅಷ್ಟು ಇದರಲ್ಲಿದ್ದಾನೆ. ಈಗ ನಾವು ಎಲ್ಲ ಆಸ್ಟ್ರಾಲಜರ್ನ ಅದೇ ಕನ್ನಡಿಯಲ್ಲಿ ನೋಡೋದು ಎಷ್ಟು ತಪ್ಪೋ ಅಷ್ಟೇ ತಪ್ಪು ಈ ವಿಚಾರದಲ್ಲಿ ಎಲ್ಲ ಫೋಟೋಗ್ರಾಫರ್ಸ್ನು ಹೀಗೆ ಅವ್ರು ಹಾಗೆ. ದಯವಿಟ್ಟು ಫಲಕಗಳನ್ನು ಹಾಕಿ. ನಮ್ಮ ದೇಶ ಅಮೆರಿಕದಂತಹ ದೇಶಕ್ಕೆ ಹೋಲಿಸ್ಕೋಬೇಡಿ. ನಾವಿನ್ನೂ ಕಲಿತಾ ಇದ್ದೀವಿ. ಫೋಟೋಗ್ರಾಫರ್ಸ್ ಬಗ್ಗೆ ಮಾತನಾಡ್ತಾ ಇಲ್ಲ, ಸಾರ್ವಜನಿಕರ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೂ ಎಷ್ಟೊಂದು, ಹೌದು ಸುಮಾರು ಜನ ಹೇಳಿದ್ದಾರೆ, ಟೂರಿಸ್ಟ್ಗಳು ಬರ್ತಾರೆ, ಇಲ್ಲಿನ ವಾತಾವರಣ ಹಾಳು ಮಾಡ್ತಾರೆ. ನಾನು ನೋಡಿದ್ದೀನಿ ಆ ವಿಡಿಯೋದಲ್ಲಿ, ಕೆಲವು ವಿಡಿಯೋದಲ್ಲಿ ತುಂಬ ಕೊಳೆಯಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವುಗಳು ಕೂಡ ಸಹಕಾರ ಕೊಡಬೇಕು. ನಾವು ಆ ವಾತಾವರಣ ಕಲುಷಿತವಾಗದಿರೋ ಹಾಗೆ ನೋಡ್ಕೊಳ್ಬೇಕು, ನಮ್ದು ಕೂಡ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಆಡಳಿತ ಮಂಡಳಿ ಸ್ಟ್ರಾಂಗ್ ಆಗಿ ಇರ್ಬೇಕ್ರಿ. ಆ ಜಾಗ ನಡೆಸೋರು ಯಾರೋ ಒಬ್ರು ಕಿಂಗ್ ಇರ್ಬೇಕಲ್ಲಿ, ಅಲ್ವಾ? ಆಗಿದ್ದಾಗ್ಲೇನೆ ಆ ಜಾಗ, ಅಲ್ಲಿ ಒಬ್ಬ ತಂದೆನೂ ಇಲ್ಲ, ಅಲ್ಲಿ ತಾಯಿನೂ ಇಲ್ಲ, ನೋಡ್ಕೊಳ್ಳೋರು ಇಲ್ಲ ಅಂತಂದಾಗ ವಾತಾವರಣ ಸಹಜವಾಗಿ ಹಾಳಾಗತ್ತೆ. ಇನ್ನೊಬ್ರು ಕೇಕು ಕಟ್ ಮಾಡ್ತಾರೆ, ಇನ್ನೊಬ್ರು ಏನೋ ಬಿಸಾಕಿದ್ರು ಅಂತ ಹೇಳಿದ್ರು, ಬಾಟ್ಲಿಗಳಿತ್ತು ಅಂತಂದ್ರು, ಇದೆಲ್ಲವೂ ಬರುತ್ತೆ. ಅಲ್ಲಿ ಕೇಳೋರು ಹೇಳೋರು ಯಾರು ಇಲ್ಲ ಅಂದಾಗ ಹೇಳೋರು ಕೇಳೋರು ಇರ್ಬೇಕೇ ವಿನಃ ಹೊಡೆದಾಡೋರು ಇರಬಾರ್ದು. ಕಾನೂನು ಕೈ ತೆಗೆದುಕೊಳ್ಳೋರು ಇರಬಾರ್ದು. ಅರ್ಥ ಆಗ್ತಾ ಇದೆಯಾ? ಕಾನೂನಿಗೆ ಸಂಬಂಧಪಟ್ಟವ್ರು ಅಲ್ಲಿನ ನೇಮಕ ಮಾಡಿ. ಅರ್ಥ ಆಗ್ತಾ ಇದೆಯಾ? ಹಾಸನ ಜನ ಬ್ಯೂಟಿಫುಲ್ ಪೀಪಲ್. ಅವ್ರು ಖಂಡಿತವಾಗ್ಲೂ ಈ ನಡೆದ ಘಟನೆ ಏನು ಹೊಡೆದಿರೋದನ್ನ ಸಮರ್ಥಿಸ್ಕೊಳ್ಳೋದಂತೂ ಖಂಡಿತ ಇಲ್ಲ. ಅಂಡ್ ಹೊಡೆದೋನ್ ಬಗ್ಗೆನೂ ನಮಗೆ ಅನುಕಂಪನೂ ಇದೆ, ಬೇಜಾರು ಇದೆ. ಅವರು ಕೂಡ ಆದಷ್ಟು ಬೇಗ ಆಚೆ ಕಡೆ ಬಂದು ಇಂಥದ್ದೊಂದು ತಪ್ಪು ಇನ್ನು ಮುಂದೆ ನಾನು ಮಾಡೋದಿಲ್ಲ. ಅಟ್ ದ ಸೇಮ್ ಟೈಮ್ ಫೋಟೋಗ್ರಾಫರ್ಸ್, ನಮ್ಮ ಸ್ನೇಹಿತರು, ನಾವು ಅವರೆಲ್ಲ ಒಗ್ಗಟ್ಟಾಗಿ ಇರ್ತೀವಿ ಅನ್ನೋ ಮಾತು ಅವ್ರ ಬಾಯಿಂದಲೂ ಬರಲಿ. ಆ್ಯಂಡ್ ನಾವು ಆಲ್ವೇಸ್ ರೆಡಿ. ಫೋಟೋಗ್ರಾಫರ್ ಆಗಿ ನಾವು ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ದೇವಸ್ಥಾನದಲ್ಲಿ ಕಸ ಗುಡ್ಸೋಕ್ಕೂ ನಾವು ರೆಡಿ ಇದ್ದೀವಿ.